ದಿನ ಫುಲ್ ಪೊಲೀಸ್ ಸ್ಟೇಷನ್ ಅಲ್ಲೇ ಕಳೆದಿದ್ದೀನಿ. ತಂಗಿ ಮೇಲೆ ಲವ್ ಇವಳು ಏರ್ಪೋರ್ಟ್ ನ ಬಸ್ ಸ್ಟಾಪ್ ಅನ್ಕೊಂಡವಳ ಅನ್ನೋದೇ ಡೌಟ್. ಶಿಲ್ಪಾ ರೆಡ್ಡಿನಾ ತಲೆಯಲ್ಲಿ ರಕ್ತ ಬರಂಗ್ ಕಚ್ಚಿದ್ಲು. BTS ಬಸ್ ಅಲ್ಲಿ ಓಡಾಡ್ಬಿಟ್ಟು ನೀನು ಏರ್ಪೋರ್ಟ್ ಅನ್ಬೇಡ. ಬೆಲ್ಟ್ ಹಾಕೊಂಡ್ಬಂದ್ಬಿಟ್ಟೆ ಇದ್ದೆ. ಬೆಲ್ಟ್ ಅವರೇ ಕೊಟ್ಟಿದ್ದಾರೆ. ಮೇ ಬಿ ಎತ್ಕೊಂಡಿರೋರು ಈ ವ್ಲಾಗ್ ನ ನೋಡ್ತಿರ್ಬೋದು. ಲೆಟ್ಸ್ ಗೋ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಟೈಮ್ ಇವಾಗ 1:21 ಮಿಡ್ನೈಟ್ ಆಗಿದೆ. ಸೊ ಇಷ್ಟೊತ್ತಿನಲ್ಲಿ ಏನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಿರ್ತೀರಲ್ವ. ಸೊ ಇದೊಂದು ಸ್ಪೆಷಲ್ ವ್ಲಾಗ್. ಯಾಕೆ ಅಂತ ಅಂದರೆ, ಇವತ್ತು ನಾವು ನಮ್ಮ ಮಮ್ಮಿನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. 4 months ಆಯಿತು ಅವ್ರನ್ನ ನೋಡಿ. ಇವತ್ತು ಹೋಗ್ತಾಯಿದ್ದೀವಿ. ಆ ಡೀಟೇಲ್ಸ್ ಏನು ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ, ನಿಮ್ಮ ಮಮ್ಮಿಗೆ ಕಾಲ್ ಮಾಡಿ ನಿಮ್ಮ ಮಮ್ಮಿ ನೋಡ್ಕೊಳ್ಳಿ ಫಸ್ಟು, ಏನು ತಿರ್ಗಾಡ್ತೀರಾ ನೀವು ಅಂತೆಲ್ಲ. ಅದಕ್ಕೆಲ್ಲ ಈ ವ್ಲಾಗಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಏನು ಅಂತ ಹೇಳಿ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಮ್ಮ ಅಕ್ಕ ಇವಾಗ ಥೈಲ್ಯಾಂಡಿಂದ ವಾಪಸ್ ಬರ್ತಾ ಇದ್ದಾಳೆ. ಸೊ ನಮಗೆ ನಮ್ಮ ಮಮ್ಮಿ ಹತ್ರ ಹೋಗೋದಕ್ಕೆ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೀವಿ. ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಹೋಗ್ತಾಯಿದ್ವಿ. ಎಲ್ಲರೂ ಅಂದರೆ ಸ್ವಲ್ಪ ಜನ. ಸೊ ನಾವು ಹೋಗ್ತಿರೋ ಪ್ಲೇಸು ಪೂರಿ ಜಗನ್ನಾಥ್ ಟೆಂಪಲ್ ಹತ್ರ. ಸೊ ಅಲ್ಲಿಗೆ ನಾವು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೀವಿ. ಮಾರ್ನಿಂಗ್ 5:10 ಫ್ಲೈಟ್ ಇದೆ. ಸೊ ನಾವು ಟೋಟಲಾಗಿ 5 members ಹೋಗ್ತಾಯಿದ್ದೀವಿ. ಈಗ ನಮ್ಮ ಅಕ್ಕ ಬಂದಿದ ತಕ್ಷಣ ಅವಳದೊಂಚೂರೆಲ್ಲ ಪ್ಯಾಕಿಂಗ್ ಇನ್ನೂ ಇದೆ. ಅವಳದೆಲ್ಲ ಪ್ಯಾಕಿಂಗ್ ಮುಗಿಸ್ಕೊಂಡು ಯಾರ್ಯಾರು ಹೋಗ್ತಾಯಿದ್ದೀವಿ ಏನು ಎತ್ತ ಎಲ್ಲನೂ ಹೇಳ್ತೀನಿ. ವಾಯ್ಸ್ ನಮ್ಮ ಅಕ್ಕ ಬಂದು ಫೈನಲಿ ಥೈಲ್ಯಾಂಡಿಂದ ನಮ್ಮ ಪವರ್ ಬ್ಯಾಂಕ್ ತಗೊಬಂದವಳೆ. ಅದು ಚಾರ್ಜರ್ ಪ್ಲಗ್ ನೋಡಿದ್ರೆ ಈ ಥರ ಇದೆ. ಒಂದು ಕೆಲಸ ಹೇಳಿದ್ರೆ 4 ಕೆಲಸ ಮಾಡೋದಕ್ಕೆ ಇದೇ ಪ್ರೂಫ್ ಅಲ್ಲ. ಈ ಚಾರ್ಜರು ನಮ್ಮ ಇಂಡಿಯಾದಲ್ಲಿ ಆಗುತ್ತಾ? ಥೈಲ್ಯಾಂಡ್ ಚಾರ್ಜರ್ ತೊಗೊಬಂದವಳು ನಮ್ಮ ಅಮ್ಮಂಗೆ. ಬಾ ನನಗೇನು ಊಸ್ಕೊ ನಮ್ಮ ಅಮ್ಮನ ಹತ್ರ. ನಾನು ತೊಗೊತೀನಿ ಅಂದರೆ ನಾನು ತೊಗೊಳಕ್ಕೂ ಬಿಟ್ಟಿಲ್ಲ. ಆಲ್ರೆಡಿ 2 o'clock ಆಯಿತು. ಇವಳು ಪ್ಯಾಕ್ ಮಾಡೋ ಅಷ್ಟರಲ್ಲಿ 2:30 ಆಗೋಗುತ್ತೆ. ನೀನು ಹಿಂಗೆ ಬಂದ್ಬಿಡು. ನೋಡಿ ನಮ್ಮ ಅಮ್ಮಂಗೆ ಬಟ್ಟೆ ಎತ್ಕೊಂಡಿದ್ದೀವಿ. ತುಂಬ ಜನ ನಮ್ಮ ಅಮ್ಮನ ವೀಡಿಯೋಸ್ ನೋಡೋರು DM ಮಾಡಿದ್ದೀರ ನನಗೆ ಇನ್ಸ್ಟಾಗ್ರಾಮಲ್ಲಿ. ನಿಮ್ಮ ಮಮ್ಮಿ ಫೋನ್ ಎತ್ತಾ ಇರುವಂತೆ, ಫೋನ್ ಎತ್ತಿ ಪಾಪ ಅವ್ರಿಗೆ ಅದು ಬೇಕಂತೆ ಇದು ಬೇಕಂತೆ ತೊಗೊಂಡೋಗಿ ಅಂತ ಎಲ್ಲ. ಸೊ ತೊಗೊಂಡೋಗ್ತಾಯಿದ್ದೀವಿ, ನೋಡಿಬಿಡಿ. ನಮ್ಮ ಜೊತೆ ನಮ್ಮ ಅಣ್ಣನೂ ಬರ್ತವ್ರೆ. ಆದರೆ ನೋಡಿ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಕೀ ಚೈನ್ ಯಾವುದೋ ಸೇಲ್ಗೆ ಹೋಗ್ಬಿಟ್ಟು 5 ಕೀ ಚೈನ್ ತಗೊಂಡ್ಬಂದ್ಬಿಟ್ಟು ಅವಳು ನೋಡಿ ಇಲ್ಲಿ ಇದು ನನಗೆ ಅಂತ ತಂದಿದ್ದೀನಿ ಅಂತವಳೆ. ಅಯ್ಯ ನಿನ್ನ ಮಕ ಮುಚ್ಚ ಹೋಗು, ನಾನು ಯಾವುದೋ ಕೀ ಚೈನ್ ತಂದವಳೆ ಅಂತ. ನನಗೆ ನೆನ್ನೆ ಆಗಿದ್ದು ಇನ್ಸಿಡೆಂಟು. ಥೈಲ್ಯಾಂಡ್ಗೆ ಹೋಗಿ ಫೋನ್ ಕಳ್ದಾಕೊಂಡವಳೆ ಇವಳು. ದಿನ ಫುಲ್ ಪೊಲೀಸ್ ಸ್ಟೇಷನ್ ಅಲ್ಲೇ ಕಳೆದಿದ್ದೀನಿ ನೆನ್ನೆ ಫುಲ್ಲು. ಅವಳ ವಾಯ್ಸು ಚೇಂಜ್ ಆಗಿಬಿಟ್ಟಿದೆ. ಹುಷಾರ್ ಬೇರೆ ಇಲ್ಲ ಯಪ್ಪ. ಇವಾಗ ನಮ್ಮ ದೊಡ್ಡವನ ಬ್ಯಾಗಲ್ಲಿ ಸ್ವಲ್ಪ ಜಾಗ ಇದೆ. ಸೊ ಅದಕ್ಕೆ ನಮ್ಮ ಮಮ್ಮಿ ಬಟ್ಟೆನ ಅದರಲ್ಲಿ ಇಡಬೇಕು. ಇವಾಗ ನಮ್ಮ ಅಣ್ಣನ ಕರ್ಕೊಂಡು ನಾನು ನಮ್ಮ ದೊಡ್ಡವನ ಮನೆಗೆ ಹೋಗ್ತಾಯಿದ್ದೀನಿ. ನಾನು ಒಂಚೂರು ಊಟ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ಇನ್ನು ನಮ್ಮ ಮಮ್ಮಿಗೆ ಊಟ ಎಲ್ಲ ನಮ್ಮ ದೊಡ್ಡಮ್ಮ ರೆಡಿ ಮಾಡ್ಕೊತವ್ರೆ. ಊಟ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಟ್ಟೆನ ಅವ್ರ ಬ್ಯಾಗಲ್ಲಿ ಇಟ್ಟು ಇನ್ನೊಂದು ಆಂಟಿನ ಪಿಕ್ ಮಾಡೋಕ್ಕೆ ಹೋಗಬೇಕು. ಸೊ ಟೋಟಲ್ 5 ಜನ, ನಾನು, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮ ಫ್ರೆಂಡ್, ಒಂದು ಆಂಟಿ, ಇಷ್ಟು ಜನನೂ ಹೋಗ್ತಾಯಿದ್ದೀವಿ. ಏನೇನು ಪ್ಯಾಕ್ ಮಾಡ್ಕೊಂಡದನವ ಫುಲ್ಲು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ದೊಡ್ಡಮ್ಮ. ಏನು ಮಾಡಿದ್ದೀರಾ? ಓಹೋ, ನಮ್ಮ ದೊಡ್ಡಮ್ಮ ಇಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡವ್ರೆ. ಏನು ದೊಡ್ಡಮ್ಮ ಇದು ರೊಟ್ಟಿನಾ? ನೀರು ದೋಸೆಗೆ ಏನದು ರೆಡ್ ಮಾಡಿದ್ದೆ ಗೊಜ್ಜು, ಅವಲಕ್ಕಿ. ಇದೇನು ರೈಸ್ಗೆ ಚಿತ್ರಾನ್ನ ಗೊಜ್ಜು, ಅದೇನೋ. ಓ ಎಷ್ಟೆಲ್ಲ ರೆಡಿ ಮಾಡ್ಕೊಬಿಟ್ರು ನಮ್ಮ ದೊಡ್ಡಮ್ಮ. ತಂಗಿ ಮೇಲೆ ಲವ್. ಹೋಟೆಲ್ ವಿತ್ ಸ್ವರ್ಣ ನೋಡಿ ಫ್ರೆಂಡ್ಸ್. ಊರು ಬಿಡ್ತಾ ಇದ್ದೀರಿ. ಊರು ಜೊತೆ ಊರ್ಮಿಳ ಯಾರು? ಸೊ ಕ್ಯಾಬ್ ಬುಕ್ ಮಾಡಿದ್ದೆ, ಬಂದಿದೆ. ನಾನು ವಾಪಸ್ ಮನೆಗೆ ಬಂದು ಲಗೇಜ್ ಎಲ್ಲ ಇಟ್ಕೊಂಡು ನೋಡ್ತಾ ಇದ್ದೀನಿ. ಇವಾಗ ಪೂಜಾ ಎಲ್ಲ ಲೈಟ್ ಆಫ್ ಮಾಡ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಬ. ಇಲ್ಲಿ ಗೇಟ್ ಹಾಕು.
ಒಳಗಡೆ ಸೇಫ್ಟಿ ಆಗಿ ಪ್ಯಾಕ್ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ರಿ ನೀವು ಯಾರು ಬರ್ತಾರೋ ಬೇಡ್ತಾರೋ ಏನಿಲ್ಲ. ಹೋಗ್ರಿ ಕುತ್ಕೋಗ್ರಿ, ಮುಂದೆ ಬೇಗ ಟೈಮ್ ಆಯ್ತು. ಅಲ್ಲಿ ನಿಮ್ಮ ದೊಡ್ಡಮ್ಮ ಅಲ್ಲಿ ವ್ಯಾನಿಟಿ ಬ್ಯಾಗ್ ಮಾರ್ ತಗೊಂಡು ಅದು ಇದು ಅಂತ ಹೇಳ್ಕೊಂಡು ಹೋದ್ರು. ಇವಳು ಏರ್ಪೋರ್ಟ್ ನ ಬಸ್ ಸ್ಟಾಪ್ ಅನ್ಕೊಂಡವಳ ಅನ್ನೋದೇ ಡೌಟ್. ಈಗಿನ್ನು ಏರ್ಪೋರ್ಟ್ ಇಂದ ಮನೆಗ್ ಬಂದ್ ಮತ್ತೆ ಏರ್ಪೋರ್ಟ್ ವಾಪಸ್ ಬರ್ತಾವಳೆ. ಫ್ಲೈಟ್ ನೀನ್ ಬಸ್ ಅನ್ಕೊಂಡಿದ್ಯಾ ನೀನು? ಬರೀ ಫ್ಲೈಟ್ ಅಲ್ಲೇ ಸುಸ್ತಾ ಇರಕ್ಕೆ. ನಡುವೆ ಬಸ್ ಅಲ್ಲೂ ಅಷ್ಟು ಓಡಾಡಿಲ್ಲ, ಫ್ಲೈಟ್ ಎಲ್ಲ ಫ್ಲೈಟ್ ಎಲ್ಲ ಓಡಾಡಿದೀವಿ ನಡುವೆ. ದೊಡ್ಡಮ್ಮ ಇದು ಫಸ್ಟ್ ಫ್ಲೈಟ್ ನಿಮ್ದು? ದೊಡ್ಡಮ್ಮಂಗೆ ಮಕ್ಳಿಗೆ ಇವಾಗ ಬೇಬೀಸ್ ಫಸ್ಟ್ ಫ್ಲೈಟ್ ಅಂತ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ನಿಮ್ದು ಫಸ್ಟ್ ಫ್ಲೈಟಾ ಆಂಟಿ? ನಿಮ್ದು ಫಸ್ಟ್ ಫ್ಲೈಟಾ? ನೋಡಿರೋದಲ್ಲ, ನಾವು ಡೈಲಿ ಟಾಟಾ ಮಾಡ್ತಾ ಇದ್ರಿ ವಿಮಾನ. ನೋಡ್ದಿರೋ ಫ್ಲೈಟ್ ಅಂತವ್ರೆ ಇಲ್ಲಿಯವರು. ಈ ಅಣ್ಣ ಮುದ್ಕೊಂಡೆ ಗೊತ್ತಾವೆ ನನ್ ಕಲ್ಲಿ. ಆಧಾರ್ ಕಾರ್ಡ್ ತಕೊಳ್ರಿ ಎಲ್ಲರೂ. ದೊಡ್ಡಮ್ಮನ್ ನಾನು ತೆಗ್ತಿರ್ತೀನಿ. ಅವರು ಬ್ಯಾಗಲ್ಲಿ ಇದ್ಯಾ ಇಲ್ವಾ ದೊಡ್ಡಮ್ಮ ಬ್ಯಾಗಲ್ಲಿ? ಬಿಡು, ಡಿಜಿ ಲಾಕರ್ ಅಲ್ಲಿ ಇರುತ್ತೆ, ಬಾ. ಅಕ್ಕ ಗೈಡ್ ತರ ಎಲ್ರು ಕಳ್ಸ್ಬಿಟ್ಟು ಆಮೇಲೆ ಬರ್ತಾವಳೆ. ನೀವು ಸಾರ್ವಜನಿಕ ಸಾರಿಗೆ ಉಪಯೋಗಿಸ್ತಿಲ್ಲ ಅದಕ್ಕೆ ನಮ್ ಗೈಡ್ ಬಂದು ನೆಕ್ಸ್ಟ್ ಏನ್ ಮಾಡ್ಬೇಕು? ಚೆಕಿಂಗ್ ಮಾಡಿ ಬ್ಯಾಗ್ ನ. ಓಕೆ ಗೈಡ್. ಆಮೇಲೆ ಅಲ್ಲಿ ಚೆಕಿಂಗ್ ಆ ಕಡೆ ಹೋಗ್ಬೇಕಾ ಯಾವ ಕಡೆ ಹೋಗ್ಬೇಕು ನೋಡು, ಲೋಫರ್ ಗೈಡ್ ಅನ್ಕೊಂಡು. ಇಲ್ಲಿ ಎಲ್ಲಾರ್ದು ಐಡಿ ಕೊಡ್ರಿ, ಎಲ್ಲಾರ್ದು ಐಡಿ ಕೊಡ್ರಿ. ಗೈಡ್ ತಗೊಳ್ಳಿ. ಗೈಡ್ ಹೇಳಿದ್ರೆ ನೀವು ಮಿಠಾಯಿ ಹುಡುಗಿ ಏರ್ಪೋರ್ಟ್ ಹೆಂಗ್ ಬಂದಾರ ನೋಡಿ, ಮಂಕಿ ಕ್ಯಾಪ್ ಹಾಕೊಂಡು. ಮಂಕಿ ಕ್ಯಾಪ್ ಆಯ್ತು ಅಣ್ಣ ಹೇರ್ ಸ್ಟೈಲ್ ನೋಡಿ ಅಲ್ಲಿ. ಗೈಡ್ ಬೋರ್ಡಿಂಗ್ ಪಾಸ್ ಇಸ್ಕೊಂಡಾಯ್ತು. ಅದು ಮಿಸ್ಟರ್ MR ಅಂತ ಈ ಕಡೆ ಬಂದೈತೆ. ಮಿಸ್ಟರ್ ನ ಇವಳು ಇನ್ಶಿಯಲ್ ಮಾಡ್ಕೊಂಡ್ಬಿಟ್ಟಾಳೆ. ನಾವ್ ನೋಡ್ದಿರೋ ಫ್ಲೈಟ್ ಅನ್ಕೊಂಡ್ ಒಳಗ್ ಬಂದ್ರಲ್ಲ, ಒಳಗಡೆ ಬಂದ್ ಏನೇನೆಲ್ಲ ಮಾಡಿರ್ತಿದ್ರ ನಾನು ಇಲ್ಲ ಅಂದಿದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀನಿಲ್ಲ ಅಂದಿರಿ ನಿಜವಾಗ್ಲು ಕಾವ್ಯ ಇರ್ಲಿಲ್ಲ. ಅದಕ್ಕೆ ಬಂದಿರೋದು. ಅದಕ್ಕೆ ಲೋಫರ್ ಇದ್ದಿದ್ರು. ನೀನೇ ಈಗ ನಮ್ಮ ನೀನೇ ವಿಮಾನದ ದೇವತೆ, ಇವಡೆ ವಿಮಾನದ ಮಿಠಾಯಿ ಬೇಬಿ. ನೀನಿದ್ರು ಕರ್ಕೊಂಡ್ ಹೋಗ್ತಾ ಇರ್ಲಿಲ್ಲ. ಹೌದಾ? ಅಷ್ಟೇ, ಇನ್ನೊಂದ್ ಮುಂದೆ ಕೇಳು. ಎಲ್ಲ ಇವಾಗ ನೀನೇ ಮಾಡು, ನಿನ್ನ ಹತ್ರನೇ ಮಾಡಿಸ್ತೀನಿ ನೋಡು ಇವಾಗ. ಅಲ್ಲ, ನಿನ್ ಏನಾದ್ರು ಮಾಡಕ್ ಬಂದ್ರು ನೀನ್ ಮಾಡಲ್ಲ, ನನ್ನ ಹತ್ರನೇ ಮಾಡ್ತದ ನೀನು. ನೀನ್ ಇರ್ಬೇಕಾದ್ರೆ ಇವಳು ಇರ್ಬೇಕಾದ್ರೆ ನಾನ್ ಯಾಕೆ ಮಾಡ್ಬೇಕು? ಅದೇನೆ ಅಲ್ವಾ, ಇದೀನಲ್ವಾ ಇಲ್ಲಿ ಕೆಲಸ ಮಾಡಿಸ್ಬೇಕು ಅಷ್ಟೇ. ಇವಳಂತ ಅಕ್ಕ ಇದ್ಬಿಟ್ರೆ ತಂಗಿದಿರಲ್ಲ ಸತ್ತೋಗ್ಬಿಡ್ತಾರೆ. ಪೂಜಾ ಅದ್ ಯಾರು ಹೇಳು? ಯಾರು ಹೇಳೋದು? ಶಿಲ್ಪಾ ರೆಡ್ಡಿನಾ? ಶಿಲ್ಪಾ ಅಂತ ಏನೋ ಇರುತ್ತೆ. ಶಿಲ್ಪಾ ಶೆಟ್ಟಿ. ಶಿಲ್ಪಾ ರೆಡ್ಡಿ ಅಂತ. ಅದೇ ಶಿಲ್ಪಾ ಶೆಟ್ಟಿ ಅಲ್ಲ, ಕಾಜಲ್. ನಂಗೆ ಯಾವ ಆಕ್ಟ್ರೆಸ್ ಯಾರ ಹೆಸರು ಗೊತ್ತಿರಲ್ಲ, ಯಾರು ಗೊತ್ತೇ ಇಲ್ಲ ನಂಗೆ. ಯಾಕೆ ಹೇಳಿ? ದೊಡ್ಡ ಆಕ್ಟರ್. ಏನ್ ಯಾವ ಲೆವೆಲ್ ಆಕ್ಟಿಂಗ್ ಮಾಡ್ತಾಳೆ ಗೊತ್ತಾ? ನಾನೊಂದ್ ಕ್ಲಿಪ್ಪಿಂಗ್ ಆಡ್ ಮಾಡಿರ್ತೀನಿ, ನೋಡ್ಕೊ. ಕಣ್ಣೋರ್ಸಿದೆ ಖುಷಿ ನನಗೆ. ಅಲ್ಲೋಡ ಬೈಲೋಡ್ದ ಕಣ್ಣೋರ್ಸ್ತಿರೋದೇ ಒಂದ್ ಬೆಳ್ಳಲ್ಲಿ. ಇವಳ ಆಕ್ಟಿಂಗ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮಿಸ್ ಮಾಡ್ಬಿಡಿ ಆಯ್ತಾ? ನಾನು ಯಾಕೆ ಆಗ್ತೀನಿ ಹೌದಾ? ಫೋನ್ ಪಾಸ್ವರ್ಡ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಯೂಟ್ಯೂಬ್ ಇದು ಐಡಿನೇ ಡಿಲೀಟ್. ಕಿಲಾಡಿ ತರ ಮಾತಾಡ್ತಾವಳೆ, ಮಾತಾಡಕ್ಕೆ ಬರ್ತಾ ಇಲ್ಲ. ಕಿಲಾಡಿ ರೇಂಜಿಗೆ ಬಿಲ್ಡಪ್ ಬೇರೆ ಕೊಡ್ತಾವಳೆ. ಮಕ್ಕ ಹಂಗೆ ಕೊಟ್ರೆ ಪೂಜಾ ಈಗ 2 ಸಲ ಹಾಕೊಂಡ್ರೆ, 1 ಸಲ ಹೊಡೆದೈತಾನೆ. ಸುಮ್ನ ತಗೋ.
ಇವಳು ಹುಚ್ಚನಾಯಿ ಸರಿ ಇಲ್ಲ ಕಚ್ಬಿಡ್ದಾಳ ಅದಕ್ಕೆ ಓಡ್ಸ್ ಪರವಾಗಿಲ್ಲ ಅಂತ ವಯಸ್ಸು ಇವಳು ಒಂದ್ಸಲಿ ಯಾವ ರೇಂಜ್ ಕಚ್ಚಿದ್ರು ತಲೆಯಲ್ಲಿ ರಕ್ತ ಬರಂಗ್ ಕಚ್ಚಿದ್ರು. ಕೈ ನನ್ ಹಿಡ್ಕೊಂಡು ಕೂದ್ಲೆಲ್ಲ ಹಿಂಗೆ ಕೈ ಹಿಡ್ಕೊಂಡು ಹಿಂಗೆ ಕಚ್ತಾ ಇದ್ಲು ಕೈ ಆಯ್ತಾ? ನಾನ್ ಕಚ್ಚೋದ್ ಬಿಡು ಬೇರೆ. ಬಿಡು ಅಂತ ಇದೀನಿ ಬಿಡ್ತಾನೆ ಇಲ್ಲ ಹಿಂಗೆ ಕೈ ಹಿಂಗೆ ಕಚ್ಚಿ ತನಕ ಅವಳಿಗೆ ಹೋಗ್ಬಿಟ್ಟವ್ಳೆ. ಬ್ಲಡ್ ಕ್ಲಾಟ್ ಆಗಿತ್ತು. ಅದು ಅದಕ್ಕೆ ತಲೆ ಕಚ್ಚಿದೆ. ಅದು ಏನ್ ಎಲ್ಲರೂ ಸಿಕ್ಕಿಲ್ಲ ಮಾಡೋದು ಕಾಮನ್. ತಲೆ ಕಚ್ಚಿ ಏರ್ಪೋರ್ಟ್ ಅಲ್ಲಿ ರಾಮೇಶ್ವರಂ ಓಪನ್ ಮಾಡ್ತಾರಲ್ಲ, ಇವಾಗ ನೋಡ್ತಿದ್ಯಾ ಇವಾಗ ನೋಡ್ತಿದ್ಯಾ ಇದು ಟರ್ಮಿನಲ್ 1 ಅಲ್ಲಿ ರಾಮೇಶ್ವರಂ ಕೆಫೆ ಓಪನ್ ಆಗಿದೆ. ನಮ್ ದೊಡ್ಡಮ್ಮಂಗ್ ತಿನ್ಸ್ಬೇಕು ಪಾಪ, ಯಾವಾಗ್ಲೂ ಕೇಳ್ತಾ ಇರ್ತಾರೆ. ನಮ್ಮಣ್ಣ ಇನ್ನ ಬಂದೇ ಇಲ್ಲ. ಏಸಪ್ಪ ಅಂತ ನಿಂತ್ಕೊಂಡು ಇನ್ನ ಹಂಗೆ ನಿಂತ್ಕೊಂಡವ್ರೆ ಅನ್ಸುತ್ತೆ. ಕಳೆದು ಹೋಗಿದ್ದೆ ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ನಾನ್ ಅದಕ್ಕೆ ಹುಡ್ಕೊ ಬಂದೆ ವಾಪಸ್ಸು ನಿಮ್ನ. ಅಲ್ಲಿದ್ದವ್ರು ಅದ್ ಹೆಂಗೆ ವಿಡಿಯೋ ಮಾಡ್ತಾ ಇದ್ದಾರೆ, ಹೆಂಗ್ ಮೈ ಆಗೋದ್ರಿ? ಅಣ್ಣಂಗ್ ಕುಡಿಯೋ ಅಭ್ಯಾಸ ಎಲ್ಲ ಇಲ್ಲ ಅಲ್ವಾ ಅಣ್ಣ? ಅವೆಲ್ಲ ಏನಿಲ್ಲ ಸರ್. ನೀವು ಕುಡ್ಸೋದು, ಮಗು ಕುಡ್ಸಿ ನೋಡಿ ಹೆಂಗ್ ಮಾಡಿದ್ದೀರಾ. ಹೂವ ಇದ್ದಂಗಿದ್ಲು, ಹೂಕೋಸ್ತರ ಆಗ್ಬಿಟ್ಟೋಳ. ಇಲ್ಲ ಹೂಕೋಸ್ತರ ಇಲ್ಲ, ಇನ್ನ ಬಾಡಿರೋ ಬಾಡಿ ಹೂವು ಆಗ್ಬಿಟ್ಟಿದ್ದಾರೆ. ಗುಲಾಬಿ ಇದ್ದಂಗಿದ್ಲು. ಅಲ್ಲ ನಾನು ಎಲ್ರಿಗೂ ಗೈಡರ್ ಆಗಿದ್ರೆ ನಮ್ಮ ಅಕ್ಕ ಕ್ಯಾಶಿಯರ್, ಎಲ್ಲ ಕಡೆ ಅವಳೆ ಪೇ ಮಾಡೋದು. ನಮ್ಮ ಅಣ್ಣ ಏನು ತಿನ್ನಲ್ವಂತೆ ಗೈಸ್. ಯಾಕೆ ಗೊತ್ತಾ? ಫ್ಲೈಟ್ ಅಲ್ಲಿ ಕಿಟಕಿ ಇಲ್ವಂತೆ ವಾಮಿಟ್ ಬಂದ್ರೆ ಮಾಡಕ್ಕೆ. ಅದಕ್ಕೆ ಏನು ತಿನ್ನಲ್ಲ ಅಂತ ಏನು ತಗೊಂಡಿಲ್ಲ. ನಿಜ ಅದನ್ನೇ ಹೇಳಿದವಣ್ಣ. ನೀನ್ ಕರ್ಕೊಂಡ್ ಬಂದಿದ್ರೆ ಎಲ್ಲಾರನ್ನೂ ಕರೆಕ್ಟ್ ಜಾಗ ಕರ್ಕೊಂಡೋಗಿ ಸೇರಿಸ್ತಾ ಇದ್ದೆ. ಇದೇ ಪ್ರೂಫ್. ಕೇಳಿದೀನಿ ಅಲ್ಲೇ ಬರ್ಬೇಕಾದ್ರೆ 27 ಗೇಟ್ ಈ ಕಡೆ ಇರೋದು ನೋಡ್ದ ಅಂತ. ಸೀದಾ ಕರ್ಕೊಂಡು ಹೋಗ್ತಾವಳೆ. ಅಲ್ಲೇ ಮೆನ್ಷನ್ ಮಾಡೋರು 19 to 27 ಕೆಳಗಡೆ ಹೋಗ್ಬೇಕು ಅಂತ. ಅಕ್ಕ ಆ ಕಡೆಗೆ ಸೀದಾ ಕರ್ಕೊಂಡು ಹೋಗ್ತಾವಳೆ 35 ಇರೋ ಕಡೆ. ಗೈಸ್ ನಾವಿಲ್ಲಿ ಬಂದು ನೋಡ್ತಾ ಇದೀವಿ, ಎಲ್ಲಿ ಇವಳು ಮುಂಚೆನೆ ಬಂದಲ್ಲ ಕಾಣಿಸ್ತಾ ಇಲ್ಲ ಅಂತ. ಹೋಗಿ 25 ಗೇಟಲ್ಲಿ ನಿಂತ್ಕೊಂಡಿಲ್ಲಂತೆ ಅಕ್ಕ. 25 ಗೇಟ್ ಅಂದ್ಕೊಂಡವಳೆ. 27 ಹೋಗೋಣ ಇವಾಗ. ನಡ್ಕೊಂಡ್ ಬಂದ್ ಸಾಗ ಬಸ್ಸಿಗೆ ಬಂದಿದ್ದೆ. ಈಗ ಕಾರಾಗ ಬಂದವ್ರು ಟಾಪಾಗ ಬಂದ್, ಕಾರಾಗ ಬಂದವ್ರು ಬಸ್ಸಾಗ ಬಂದಿದ್ರು. ಯಾವ್ದಿದ್ ನಾಯಿಬಾಡು? ನಮ್ದು ಸಾರ್ವಜನಿಕ ಸಾರಿಗೆ. ಹಿಂಗ್ ಹೋದ ಬಸ್ ಕಾಸು ಕೊಟ್ಟ ಹತ್ ಕೂತ್ಕೊಂಡ, ಹಿಂಗ್ ಹೋದ ರೈಲು ಕಾಸು ಕೊಟ್ಟ ಹತ್ ಕೂತ್ಕೊಂಡ. ಇವ್ರಿಗೆ ಒಳ್ಳೆ ಅಲ್ಲಿ ಇಲ್ಲಿ ಅಲೆಮಾರಿ ಜೀವನ ಇದು. ಆದ್ರೂ ಚೆನ್ನಾಗೈತೆ. ನಮ್ ದೊಡ್ಡಮ್ಮ ಅವರಿಗೆ ಫೋಟೋ ತಕೊಟ್ಬಿಟ್ರಿ ಒಂದು ಅಂತ ಅಂದ್ರು. ಅದಕ್ಕೆ ನಮ್ ಅಣ್ಣ ಏನ್ ಹೇಳ್ತಾರ ಗೊತ್ತಾ? ಹೇಳ್ರಣ್ಣ, ಹೇಳ್ರಿ. ಈ ಫೋಟೋ ತಕೊಂಡ್ರೆ ಜನ BTS ಬಸ್ ಅಲ್ಲಿ ಫುಲ್ ಲೋಡ್ ಆಗಿ, BTS ಬಸ್ ಅಲ್ಲಿ ಓಡಾಡ್ಬಿಟ್ಟು ನೀನು ಏರ್ಪೋರ್ಟ್ ಅನ್ಬೇಡ, ಹಿಂದೆಗಡೆ ಫೋಟೋ ಇಟ್ಕೊಂಡ್ಬಿಟ್ಟಿದ್ಯಾ ಅಂತಾರೆ. ಎಡಿಟ್. ಇದು ಫಸ್ಟ್ ಟೈಮ್ ಈ ಏರ್ಲೈನ್ಸ್ ಅಲ್ಲಿ ಫ್ಲೈ ಮಾಡ್ತಿರೋದಲ್ವಾ? ನೀನ್ ನಾವು ಆಲ್ಮೋಸ್ಟ್ ಇಂಡಿಗೋ ಎಮಿರೇಟ್ಸ್ ಅಲ್ಲಿ ಫ್ಲೈ ಮಾಡಿದೀವಿ. ಇದು ಫಸ್ಟ್ ಟೈಮ್ ಈ ಫ್ಲೈಟ್ ಅಲ್ಲಿ ಫ್ಲೈ ಮಾಡ್ತಿರೋದು. ಇನ್ಮೇಲೆ ಯಾವಾಗ್ಲೂ ನಾನು ಫ್ಲೈಟ್ ಅಲ್ಲಿ ಓಡಾಡ್ತೀನಿ, ಲಕ್ಷ ಖರ್ಚಾಗ್ಲಿ. ಆನೇಕಲ್ಗೆ ಒಂದ್ ಫ್ಲೈಟ್ ಹಾಕ್ರಿ ಬೇಗ. ಇದೇನ್ ಇಷ್ಟೊಂದ್ ಚಿಕ್ಕ ಸೀಟ್ ಅಯ್ಯೋ. ಈಗ ಗೊತ್ತಾಯ್ತಾ ಏನೋ ಬಸ್ಸೇ ಓಕೆ ಅಂತ ಇದ್ರೆ. ಓಕೆ ನೋಡಿ ಫ್ರೆಂಡ್ಸ್, ನಾನ್ ಬೆಲ್ಟ್ ಹಾಕೊಂಡ್ ಬಂದ್ಬಿಟ್ಟೆ ಇದ್ದೆ. ಬೆಲ್ಟ್ ಅವರೇ ಕೊಟ್ಟಿದ್ದಾರೆ. ಆಮೇಲೆ ಆದ್ರೂ ಡಬಲ್ ಬೆಲ್ಟ್ ಇರ್ಲಿ. ನಮ್ ಬೇಬಿಯಲ್ಲಿ ಕಂಡ್ಗೆ ಈ ಕೊಟ್ಟಿರೋ ಬೆಲ್ಟ್ ಆಗುತ್ತೋ ಇಲ್ವೋ ಅನ್ನೋದು ಒಂದು ಕರೆಕ್ಟ್. ಇನ್ನೊಂದು ತೋರ್ಬೋದು, ಇನ್ನೊಬ್ರು ತೋರ್ಬೋದು. ಆದ್ರೂ ಟೈಟ್ ಮಾಡ್ಕೊಂತೀನಿ. ಆದ್ರೂ ಫ್ರೆಂಡ್ಸ್ ಸ್ವಲ್ಪ ಹೊಟ್ಟೆ ಇರೋರು ಬಂದ್ರೆ ಫ್ಲೈಟ್ ಅಲ್ಲಿ ಆರಾಮ್ ಇರುತ್ತೆ, ಯಾಕಂದ್ರೆ ಬೆಲ್ಟ್ ಬಿಗ್ಗೆ ಕುತ್ಕೊಂಡಂತೆ. ಫ್ರೆಂಡ್ಸ್ ವಿಮಾನದಲ್ಲಿ ಮಿಠಾಯಿ ಕೊಡೋರು ಬೆಳಗಿದ್ದಾರೆ. ಏನ ಬೆಳಗವ್ರು ಬೆಳ್ಸ್ಕೊಂಡು ಒಳ್ಳೆ ದೊಡ್ಡ ಭಾಗ ಬಂದ್ಬಿಟ್ಟಂಗವ್ರು. ನೀವೇನಾದ್ರು ಕೆಲಸ ಮಾಡ್ತೀರಿ, ನಿನ್ಗೂ ಹಂಗೆ ಬೈಕೊಂಡಿರೋ? ಇಲ್ಲ, ಬೈತಾ ಇರ್ಲಿಲ್ಲ. ಪೂಜಾ ಇಸ್ ಗ್ಲಾಮರ್ ಬೇಕು. ಪೂಜಾ ಬಂಗಾರ ಪೂಜಾ, ನಿಮ್ಮ ಅಮ್ಮ ನೋಡಿದ್ರು. ಓ ಪಾಪ, ಅಮ್ಮ ವಿಡಿಯೋ ಮಾಡೋಕಿರೋದ್ ನೋಡ್ದಾ? ಈ ಹುಡುಗಿ ನ್ಯಾಚುರಲ್ ಮತ್ತೆ ಬೆಳ್ತು. ಲೂಸ್ ಮಾಡ್ಕೊಳ್ಳಿ, ಲೂಸ್. ಇವ್ರು ಕೇಳಿ, ನಮ್ಮ ಹುಡುಗಿನ್ ಕೇಳಿ. ಅಲ್ಲ, ನಾವೆಲ್ಲ ಇಷ್ಟ ಕಷ್ಟ ಪಡ್ಕೊಂಡು ಹೋಗ್ತಾ ಇದೀವಿ, ಆದ್ರೆ ನಾವ್ ಅಮ್ಮ ವೇಟ್ ಮಾಡ್ತಿರೋದ್ ಬರೀ ಇವಳನ್ನ ನೋಡಕ್ ಅಷ್ಟೇ. ವಿಡಿಯೋ ಮಾಡಕ್ ಅವ್ರು ನನ್ ಪೂಜಾ ನೋಡ್ಬೇಕು, ಆಮೇಲೆ ಕಾವ್ಯಾಗ ಹೋಗ್ಬೇಕ. ನೋಡಿಲ್ವಾ? ನೋಡು ಫಸ್ಟ್, ನೋಡು ಅದಕ್ಕ ನಿನ್ಗೆ ಗೊತ್ತಾಗುತ್ತೆ ನೋಡು. ಏನ್ ನಿನ್ ಕಣ್ಣುಳ್ಳೆ ಮಟ್ರಸ್ ಈ ಕಣ್ತರ ಆಗಿದೆ. ಎದಕ್ಕೆ
ನಿದ್ದೆ ಮಾಡಿರೋದು. ನೀನೇ ಹಿಂಗಂದ್ರೆ ನಾನು ಎರಡೆರಡು ದಿನ ಆಗಿದೆ ನಿದ್ದೆ ಮಾಡಿ. ನೋಡಿ guys. ಇದು ಭುವನೇಶ್ವರ್ ಏರ್ಪೋರ್ಟ್. ನಮ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಷ್ಟು ಯಾವ್ದು ಚೆನ್ನಾಗಿರಲ್ಲ. ಇವಾಗ ರೀಚ್ ಆಗಿದೀವಿ ಇಲ್ಲಿ. ನಮ್ಮ ಮಮ್ಮಿಗೂ ಇನ್ನ ಪಾಪ 8 ಕಿಲೋಮೀಟರ್ಸ್ ಜಿಮ್ ಹತ್ರ ಅಲ್ಲಿಗೆ ಇಲ್ಲ, ನಡೀತಾನೆ ಇದಾರೆ, walk ಮಾಡ್ತಾನೆ ಇದಾರೆ. ಬ್ಲಾಗ್ ಮಾಡ್ತಾನೆ ಇದ್ದಾರೆ, ಆದ್ರೆ ನಾವು ಲಾಕ್ ಆಗ್ಬಿಟ್ಟಿದ್ದೀರಿ ಈಗ. ನಾವು ನಮ್ಮ 1 hour ಮನೆಗೆ ಕವರ್ ಆಗುತ್ತೆ ರೀಚ್ ಆಗಕ್ಕೆ. ಹೊರಟಿದೀವಿ. ಹೊರಗಡೆ ಬಂದ್ರೆ ಅಲ್ಲ, ನೀವು ಬ್ಯಾಂಗ್ಳೂರ್ ಏರ್ಪೋರ್ಟ್ಗೂ ಟೋಲ್ ನೀವೇ ಕಟ್ಟಬೇಕು. ಟೋಲ್ ನಾವೇ ಪೇ ಮಾಡ್ಬೇಕಲ್ಲ. ರೂಮ್ಸ್ ಹುಡುಕ್ತಾ ಇದೀವಿ ಆಕ್ಚುಲಿ ಟೆಂಪಲ್ ಹತ್ರ. ಅದನ್ನ ಮಾಡಿ ನೋಡ್ಬೇಕು ಎಷ್ಟು ದೂರ ಆಗುತ್ತೆ ಏನು ಅಂತ. ಕಟ್ತವ್ರೆ ಅನ್ಕೊಂಡೆ. ಇರಿ 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 ಇರಿ, ಇಲ್ಲಿಗೆ ಬರ್ಲಿ ಅವ್ರೆ. ಇಲ್ಲಿ ಇರಿ ಇರಿ, ಇಳಿಬೇಡ್ರಿ. ಅವ್ರು ನೋಡಿಲ್ಲ, ನಾವು ನೋಡಿದ್ದೆ. ನಮ್ಮ ಅಮ್ಮ ಅಲ್ಲೇ ನಡ್ಕೊಂಡ್ ಬರ್ತಾರೆ. ನಮ್ಮ ಅಮ್ಮ ಅಲ್ಲೇ ನಡ್ಕೊಂಡ್ ಬರ್ತಾರೆ. ನೋಡು ಬಲಗಡೆಗೆ ಹೋಗ್ತಾರೆ. ಬಲಗಡೆ ಇದು ಓಪನ್ ಇಲ್ಲ. ಹೇಳ್ದಂಗೆ ನಮ್ಮ ಮನೇಲಿ ಕಳ್ತನ ಆಗಿತ್ತು. ನಮ್ಮ ಮಮ್ಮಿನ ಮೀಟ್ ಮಾಡ್ಕೊಂಡ್ ಬರೋ ಅಷ್ಟ್ರಲ್ಲಿ. ಅದಕ್ಕೂ ಮುಂಚೆನೆ ಫಸ್ಟ್ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಒಂದು 5 grams ಇಯರಿಂಗ್ ಗೋಲ್ಡ್ ಕಳ್ದೋಗಿತ್ತು. ಅದು ಬಾಕ್ಸ್ ಸಮೇತನೇ ಯಾರೋ ಎತ್ಕೊಂಡ್ ಹೋಗ್ಬಿಟ್ಟಿದ್ರು. ಸೊ ಅವಾಗೆ ನಮ್ಮ ಅಕ್ಕ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದ್ಲು. ಆಕ್ಚುಲಿ ಅದು ಕಬೋರ್ಡ್ ಲಾಕರ್ ಅಲ್ಲೇ ಇತ್ತು. ಕೀ ಕೂಡ ಅದು ಎಲ್ಲಿ ಇಡ್ತಾ ಇದ್ವಿ ಅಂತ ನಮಗ್ ಮಾತ್ರ ಗೊತ್ತಿತ್ತು. ಅಂದ್ರೆ ನಮ್ಮ ಮನೆಯವ್ರಿಗೆ ಬರೋರಿಗೆ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿತ್ತು. ಸೊ ನಾವೇನ್ ಅನ್ಕೊಂಡ್ವಿ, ಯಾರೋ ಗೊತ್ತಿರೋರೇ ಮಾಡಿರ್ತಾರೆ, ಕಂಪ್ಲೇಂಟ್ ಎಲ್ಲ ಕೊಡೋದ್ ಬೇಡ, ಯಾರು ಎತ್ಕೊಂಡಿರ್ತಾರೋ ಅವ್ರು ಅನ್ಭವಿಸ್ತಾರೆ, ಬಿಟ್ಬಿಡು ಅಂತ ಹೇಳಿ ನಮ್ಮ ಅಕ್ಕಂಗ್ ಸಮಾಧಾನ ಮಾಡಿದ್ವಿ. ಅವಾಗ ಅವಳು ಸುಮ್ನೆ ಆಗಿದ್ಲು. ಅಟ್ಲೀಸ್ಟ್ ನಾವ್ ಅದಾದ್ಮೇಲೆ ಜಾಗ ಚೇಂಜ್ ಮಾಡ್ಬೇಕಾಗಿತ್ತು ಅನ್ಸುತ್ತೆ. ನಾವು ಕೂಡ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ, ಸುಮ್ನೆ ಆಗ್ಬಿಟ್ವಿ. ಅದಾದ್ಮೇಲೆ ನಮ್ಮ ಅಕ್ಕ ಥೈಲ್ಯಾಂಡ್ ಟ್ರಿಪ್ ಹೋದ್ಲು. ಸೊ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ. ಅದಾದ್ಮೇಲೆ ನಮ್ಮ ಮಮ್ಮಿನ್ ಮೀಟ್ ಮಾಡಕ್ ಹೋಗಿ ವಾಪಸ್ ಬಂದ್ವಿ. ವಾಪಸ್ ಬಂದ್ ನೋಡ್ಕೊಂಡ್ರೆ ಇರೋವರೋ ಗೋಲ್ಡೆಲ್ಲ ಎತ್ಕೊಂಡ್ ಹೋಗ್ಬಿಟ್ಟಿದ್ರು. ಆಕ್ಚುಲಿ ನಾವ್ ಎತ್ಕೊಂಡಿದ್ದಾರೆ ಅಂತ ಅನ್ಕೊಂಡಿಲ್ಲ. ಆ ಡ್ರಾಯರ್ಗೆ ಕೀ ಅರ್ಧ ಸಿಗಾಕೊಂಡ್ಬಿಟ್ಟಿತ್ತು. ಸೊ ನಾವೇನ್ ಅನ್ಕೊಂಡ್ವಿ, ಕೀ ಅರ್ಧ ಸಿಗಾಕೊಂಡಿದೆ, ಮೇ ಬಿ ಅವ್ರಿಗೆ ತೆಗಿಯಕ್ ಆಗಿಲ್ಲ. ಸೊ ಪಕ್ಕ ಡ್ರಾಯರ್ ಅಲ್ಲಿ ಒಂದೇ ಒಂದ್ ವಾಚ್ ಬಿಟ್ಟಿದ್ವಿ, ಅದ್ ಮಾತ್ರ ಎತ್ಕೊಂಡ್ ಹೋಗಿದ್ರು. ಸೊ ವಾಚ್ ಮಾತ್ರ ಇಟ್ಕೊಂಡ್ ಹೋಗಿದ್ದಾರೆ, ಇದೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಅನ್ಕೊಂಡ್ವಿ. ಬಟ್ ನೆಕ್ಸ್ಟ್ ಡೇ ನಾವು ಕಾರ್ಪೆಂಟರ್ನ ಕರ್ಸಿ ತೆಗ್ಸ್ ನೋಡಿದಾಗ ಆಲ್ಮೋಸ್ಟ್ 45 to 46 ಗ್ರಾಮ್ ಎಲ್ಲಾನು ಎತ್ಕೊಂಡ್ ಹೋಗ್ಬಿಟ್ಟಿದ್ರು. ಏನು ಇರ್ಲಿಲ್ಲ. ಅದ್ರ ಜೊತೆ ಒಂದ್ ಲೆಟರ್ ಕೂಡ ಇಟ್ಟಿದ್ರು. ಇದು ಬೇರೆ ಯಾರೋ ಮಾಡಿರಕ್ ಸಾಧ್ಯ ಇಲ್ಲ. ನಮ್ಮ ಮನೆ ತುಂಬಾ ಚೆನ್ನಾಗ್ ಗೊತ್ತಿರೋರು, ನಮ್ಮ ಮನೆಗ್ ಬರೋರೇ ಮಾಡಿರ್ತಾರೆ ಅನ್ನೋದು ನಮ್ಗೆ ಇರೋದು. ಯಾಕಂದ್ರೆ ನಮ್ಮ ಮನೆ ಬಗ್ಗೆ ತಿಳ್ಕೊಂಡೇ ನಮ್ಮ ಮನೆ ಒಳಗ್ ಬಂದು ಇಷ್ಟೆಲ್ಲ ಮಾಡೋದಕ್ಕಾಗಲ್ಲ. ಆ ಲೆಟರ್ ಕೂಡ ನಮ್ಮ ಮನೆಯಲ್ಲೇ ಕುತ್ಕೊಂಡು ಬರ್ದಿರೋದು. ಆ ಲೆಟರ್ ಅಲ್ಲಿ ಕೂಡ ಬರ್ದಿದ್ದಾನೆ ಅವನೋ ಅವಳೋ ಮಾಡಿರೋದು ಗೊತ್ತಿಲ್ಲ. ಅದ್ರಲ್ಲಿ ಬರ್ದಿದ್ದಾರೆ, ನಿನ್ ತಂಗಿ ಗಾಡಿ ಸ್ಲಿಪ್ ಅಲ್ಲಿ ನಾನ್ ಬರೀತಿರೋದು ಅಂತ. ಅಲ್ಲಿವರೆಗೂ ನಾವು ಸ್ಲಿಪ್ ತಿರ್ಗಿಸಿ ಕೂಡ ನೋಡಿಲ್ಲ ಅದೇನ್ ಸ್ಲಿಪ್ ಅಂತ. ನನ್ ಗಾಡಿ ಸರ್ವಿಸ್ ಮಾಡ್ತಂದ್ರೆ ಸ್ಲಿಪ್. ಸೊ ಆ ಲೆಟರ್ ಬಗ್ಗೆ ಹೆಂಗೆ ಏನೇನಾಯ್ತು ಅಂತ ನಾನು ಪಾರ್ಟ್ 2 ಅಲ್ಲಿ ಕ್ಲಿಯರ್ ಆಗಿ ಅಪ್ಡೇಟ್ ಮಾಡ್ತೀನಿ. ಮೇ ಬಿ ಎತ್ಕೊಂಡಿರೋರುನು ಈ ವ್ಲಾಗ್ ನ ನೋಡ್ತಿರ್ಬೋದು. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಕ್ಲಿಯರ್ ಆಗಿ ಎಲ್ಲಾನು ಹೇಳ್ತೀನಿ.